ಮದುವೆಯಾದಂಥ ಪ್ರತಿ ಹೆಣ್ಣಿಗೂ ಮಾಂಗಲ್ಯ ಎನ್ನುವುದು ಬಹಳ ಅತ್ಯಮೂಲ್ಯವಾದ ಆಭರಣವಾಗಿದೆ. ಬೇರೆ ಯಾವುದೇ ಒಡವೆಗಳಿದ್ದರೂ ತಾಳಿ ಸರಕ್ಕೆ ಇರುವಂಥ ಅಭಿಮಾನ ಬೇರೆ ಯಾವುದೇ ಒಡವೆಗಳಿಗೆ ಇರುವುದಿಲ್ಲ. ಕುಟುಂಬದ ಗುರು ಹಿರಿಯರೆಲ್ಲ ಸೇರಿ ಶುಭ ಮುಹೂರ್ತದಲ್ಲಿ ಮಾಡುವ ಮದುವೆಗೆ ಮಾಂಗಲ್ಯಕ್ಕೆ ಅದರದ್ದೇ ಆದ ಪವಿತ್ರತೆ ಇರುತ್ತದೆ. ಒಂದೊಳ್ಳೆ ಗಳಿಗೆಯ ಶುಭ ಲಗ್ನದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಎಲ್ಲರ ಆಶೀರ್ವಾದದೊಂದಿಗೆ ಗಂಡು ಹೆಣ್ಣಿಗೆ ಮಾಂಗಲ್ಯವನ್ನು ಕಟ್ಟಿದರೆ ಅವರು ಸತಿಪತಿಗಳಾಗಿ ದಾಂಪತ್ಯ ಜೀವನವನ್ನು ನಡೆಸುತ್ತಾರೆ. ಮಂಗಳಸೂತ್ರವೆಂದರೆ ಹೆಣ್ಣಿಗೆ ತಾನು ಮದುವೆಯಾಗಿದ್ದೇನೆ ಎಂದು ತಿಳಿಸುವ ಒಂದು ಗುರುತು ಅಷ್ಟೇ ಆಗಿರದೆ ಅದು ಧೈರ್ಯ ಮತ್ತು ತನ್ನ ಗಂಡನ ಮೇಲಿರುವ ಪ್ರೀತಿ ನಂಬಿಕೆಯ ಪ್ರತೀಕ. ಮಂಗಳಸೂತ್ರ ಮಾಂಗಲ್ಯವೆಂದರೆ ಕೇವಲ ಅದು ಕರಿಮಣಿಯಲ್ಲ. ಮದುವೆಯಾದ ಹೆಣ್ಣು ತಾನು ಚೆನ್ನಾಗಿ ಕಾಣಬೇಕು ಎಂದು ಧರಿಸುವ ಒಡವೆಯಲ್ಲ. ಮಂಗಲಸೂತ್ರವೆಂದರೆ ಕರಿಮಣಿ, ಹವಳ, ತಾಳಿಯ ಜೋಡಣೆಯ ಕೇವಲ ಒಂದು ಸರವಲ್ಲ. ಬದಲಾಗಿ ಹೆಂಡತಿಯು ಗಂಡನ ದೀರ್ಘಾಯುಷ್ಯಕ್ಕಾಗಿ ಪತ್ನಿಯು ಇದನ್ನು ಪ್ರತಿ ಕ್ಷಣ ಇದನ್ನು ಧರಿಸಬೇಕು. ಕಾಲ ಬದಲಾದಂತೆ ಫ್ಯಾಷನ್ ಹೆಸರಿನಲ್ಲಿ ಇಂದು ಮಾಂಗಲ್ಯವನ್ನು ಧರಿಸುವುದೇ ಕಡಿಮೆಯಾಗಿದೆ. ಮಾಂಗಲ್ಯದ ಡಿಸೈನ್ ಹಾಗೆ ಅದನ್ನು ಧರಿಸುವ ಬಗೆಯೂ ಬದಲಾಗಿದೆ. ಹೇಗೆ ಧರಿಸಿದ್ದರೂ ಮಾಂಗಲ್ಯಕ್ಕೆ ಇರುವ ಮಹತ್ವ ಎಂದಿಗೂ ಕೂಡ ಬದಲಾಗುವುದಿಲ್ಲ. ಮಂಗಳಸೂತ್ರ ತಾಳಿಯನ್ನು ಯಾಕೆ ತೆಗೆಯಬಾರದು? ಮಂಗಳಸೂತ್ರ ಧರಿಸುವುದರಿಂದ ಗಂಡನ ಆಯಸ್ಸು, ಆರೋಗ್ಯ, ಸಂಪತ್ತು ಎಲ್ಲವೂ ಕೂಡ ವೃದ್ಧಿಯಾಗುತ್ತದೆ. ತಾಳಿಯನ್ನು ಧರಿಸದೆ ತೆಗೆದಿಟ್ಟರೆ ಗಂಡನ ಆಯಸ್ಸು ಕಡಿಮೆಯಾಗುವುದು ಎಂಬ ನಂಬಿಕೆ ಕೂಡ ಇದೆ. ಮಾಂಗಲ್ಯದ ವಿಷಯದಲ್ಲಿ ಸ್ತ್ರೀಯರು ಇಂತಹ ತಪ್ಪುಗಳನ್ನು ಮಾಡುವುದರಿಂದ ಗಂಡನ ಆಯುಷ್ಯಕ್ಕೆ ಕುಂದು ಮತ್ತು ಗಂಡ ಹೆಂಡತಿಯ ಮಧ್ಯೆ ಕಲಹ ಜಗಳಗಳು ಉಂಟಾಗಿ ಸಂಬಂಧಗಳು ಹಾಳಾಗುತ್ತದೆ. ಮಂಗಳಸೂತ್ರವನ್ನು ಇನ್ನೊಬ್ಬರಿಗೆ ಕಾಣುವಂತೆ ಧರಿಸಬಾರದು. ಇದರಿಂದ ಕಣ್ಣು ದೃಷ್ಟಿ ಉಂಟಾಗುತ್ತದೆ. ಯಾವುದೇ ಕಾರಣಕ್ಕೂ ಮದುವೆಯಾದ ಮಹಿಳೆ ಇನ್ನೊಬ್ಬರ ಮಂಗಳಸೂತ್ರವನ್ನು ಕೇಳಿ ಧರಿಸಬಾರದು. ತಮ್ಮ ಮಂಗಳಸೂತ್ರವನ್ನು ಇನ್ನೊಬ್ಬರಿಗೆ ಕೊಡಬಾರದು. ತಾಳಿಯನ್ನು ತಿರುಚಿ ಹಾಕಿಕೊಳ್ಳಬಾರದು. ಹಾಗೆಯೇ ಇದು ಮನೆಗೆ ದಾರಿದ್ರ್ಯತೆಯನ್ನು ಸೂಚಿಸುತ್ತದೆ. ಮದುವೆಯಾದ ಹೆಂಗಸು ಕುತ್ತಿಗೆಯಲ್ಲಿ ತಾಳಿ ಸರವಿಲ್ಲದೆ ಗಂಡನಿಗೆ ಮುಖ ತೋರಿಸಬಾರದು ಎಂದು ಹಿರಿಯರು ಹೇಳುತ್ತಾರೆ. ಮುತ್ತೈದೆಯರು ಎಲ್ಲೆಂದರಲ್ಲಿ ಯಾವಾಗ ಬೇಕೋ ಆವಾಗ ಆ ಸಮಯದಲ್ಲಿ ಸಮಯವಲ್ಲದ ಸಮಯದಲ್ಲಿ ಕುತ್ತಿಗೆಯಿಂದ ತಾಳಿಯನ್ನು ಬಿಚ್ಚಿಡುವ ತಪ್ಪುಗಳನ್ನು ಮಾಡಬಾರದು. ವಿಶೇಷವಾಗಿ ಮಂಗಳವಾರ, ಶುಕ್ರವಾರದಂದು ಮುತ್ತೈದೆಯರು ತಾಳಿಸರ ಬಿಚ್ಚಿಡುವ ತಪ್ಪುಗಳನ್ನು ಎಂದಿಗೂ ಕೂಡ ಮಾಡಬಾರದು. ಸ್ನಾನ ಮಾಡುವಾಗ ತಾಳಿಸರವನ್ನು ಬಿಚ್ಚಿಟ್ರೂ ಕೂಡ ಸ್ನಾನದ ನಂತರ ಧರಿಸುವಾಗ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿದ ನಂತರವೇ ಧರಿಸಬೇಕು. ಮಂಗಳಸೂತ್ರದ ವೈಜ್ಞಾನಿಕ ಮಹತ್ವವೇನೆಂದರೆ ಅದು ಮಹಿಳೆಯರ ದೇಹದ ಎದೆಯ ಭಾಗದ ಉಷ್ಣತೆಯನ್ನು ಹೀರಿಕೊಳ್ಳುತ್ತದೆ. ಮಂಗಳಸೂತ್ರದಲ್ಲಿ ಕರಿಮಣಿ ಇರುವಂತೆ ಧರಿಸಬೇಕು. ಈಗಿನ ವೈಜ್ಞಾನಿಕ ಯುಗದಲ್ಲಿ ಕರಿಮಣಿ ಇಲ್ಲದೆ ಕೇವಲ ತಾಳಿಯನ್ನು ಮಾತ್ರ ಧರಿಸುತ್ತಾರೆ. ಕರಿಮಣಿ ಇಲ್ಲದಂತೆ ತಾಳಿಯನ್ನು ಧರಿಸಕೂಡದು. ಕರಿಮಣಿಯು ದುಷ್ಟಶಕ್ತಿಯಿಂದ ಗಂಡ ಹೆಂಡತಿ ಕುಟುಂಬವನ್ನು ಕಾಪಾಡುತ್ತದೆ. ತುಂಬ ವರ್ಷಗಳು ಮಂಗಳಸೂತ್ರವನ್ನು ಧರಿಸಿ ಅದನ್ನು ಬದಲಾಯಿಸುವ ಸ್ಥಿತಿಗೆ ಬಂದರೆ ಯಾವುದೇ ಕಾರಣಕ್ಕೂ ಮಂಗಳವಾರ ಮತ್ತು ಶುಕ್ರವಾರದಂದು ಬದಲಾಯಿಸಬಾರದು. ಬದಲಾಗಿ ಗುರುವಾರದಂದು ಬದಲಾಯಿಸಬಹುದು. ಒಂದು ವೇಳೆ ತಾಳಿ ಸರವನ್ನು ಬದಲಾಯಿಸಲೇಬೇಕು ಅಂತ ಇದ್ದರೆ ಬೇರೆ ಒಂದು ಸರದ ಜೊತೆ ತಾಳಿಯನ್ನು ಸೇರಿಸಿ ಗಂಡನಿಂದ ಅದನ್ನು ಕುತ್ತಿಗೆಗೆ ಧರಿಸಿ ನಂತರ ಬದಲಾಯಿಸಬೇಕು. ಯಾವುದೇ ಕಾರಣಕ್ಕೂ ತಾಳಿಯನ್ನು ಹೆಂಡತಿಯ ಜೀವಮಾನ ಇರುವವರೆಗೂ ಕೂಡ ಬದಲಾಯಿಸಬಾರದು. ಗೃಹಿಣಿಯರಿಗೆ ಒಂದು ಅಭ್ಯಾಸವಿರುತ್ತದೆ. ಬಟ್ಟೆಗೆ ಚುಚ್ಚುವ ಪಿನ್ ಕಳೆದು ಹೋಗದಿರಲು ಅದನ್ನು ಮಾಂಗಲ್ಯ ತಾಳಿ ಸರಕ್ಕೆ ಹಾಕಿಕೊಂಡಿರ್ತಾರೆ. ತಾಳಿ ಸರಕ್ಕೆ ಬಟ್ಟೆ ಪಿನ್ ಧರಿಸಿದರೆ ಅದರಿಂದ ಗಂಡ ಹೆಂಡತಿ ನಡುವೆ ಕಲಹಗಳು ಮತ್ತು ಶತ್ರುತ್ವಗಳು ಜಾಸ್ತಿ ಆಗ್ತದೆ ಮತ್ತು ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತೆ. ತಾಳಿ ಸರಕ್ಕೆ ವಿಶೇಷವಾದಂಥ ಶಕ್ತಿ ಇದೆ. ಅದನ್ನು ಶಿವಶಕ್ತಿ ಸ್ವರೂಪ ಅಂತ ಕರೀತಾರೆ. ಗಂಡನಿಗೆ ಆಯಸ್ಸು ವೃದ್ಧಿ ಆಗಬೇಕೆಂದರೆ ಪಿನ್ ಮತ್ತು ಇನ್ಯಾವುದೇ ವಸ್ತುಗಳನ್ನು ತಾಳಿ ಸರದೊಂದಿಗೆ ಹಾಕೋಬಾರ್ದು. ತಾಳಿಯ ಮುಂಭಾಗಕ್ಕೆ ಹೇಗೆ ನಾವು ಅರಿಶಿನ ಕುಂಕುಮವನ್ನು ಹಚ್ತೀವೋ ಅದೇ ರೀತಿ ತಾಳಿಯ ಹಿಂದುಗಡೆ ಭಾಗಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ಕೆಲವೊಬ್ಬರಿಗೆ ಆಸೆ ಇರುತ್ತೆ ಉದ್ದವಾದ ಮಾಂಗಲ್ಯ ಚೈನನ್ನು ಹಾಕೋಬೇಕು ಅಂತ. ಆದರೆ ಅತ್ಯಂತ ಉದ್ದವಾದ ಮಾಂಗಲ್ಯ ಸರವನ್ನು ಎಂದಿಗೂ ಕೂಡ ಹಾಕೋಬಾರ್ದು. ಮಾಂಗಲ್ಯ ಸರವು ಧರಿಸಿದ ಹೆಣ್ಣಿನ ಹಣೆಗೆ ತಾಗುವಷ್ಟು ಉದ್ದ ಮಾತ್ರ ಇರಬೇಕು. ಮಾಂಗಲ್ಯದ ಪಕ್ಕದಲ್ಲಿ ಕರಿಮಣಿಯನ್ನು ಹಾಕುವುದನ್ನು ಬಹಳ ಹಿಂದಿನಿಂದಲೂ ಕೂಡ ನಡೆಸ್ಕೊಂಡು ಬಂದಿರ್ತಾರೆ. ಮಾಂಗಲ್ಯದ ಪಕ್ಕದಲ್ಲಿ ಕರಿಮಣಿಯನ್ನು ಹಾಕುವುದರಿಂದ ಗಂಡ ಹೆಂಡತಿ ಮಧ್ಯೆ ಬಾಂಧವ್ಯ ಹೆಚ್ಚಾಗುತ್ತದೆ. ಯಾವುದೇ ರೀತಿಯಲ್ಲಿ ಬಿರುಕು ಮೂಡುವುದಿಲ್ಲ ಮತ್ತು ಯಾವುದೇ ತೊಂದರೆ ಕೂಡ ಬರೋದಿಲ್ಲ. ಎಲ್ಲರಿಗೂ ಕಾಣುವಂತೆ ಮಾಂಗಲ್ಯವನ್ನು ಧರಿಸಬಾರದು. ಅದನ್ನು ಯಾವಾಗಲೂ ಮರೆಮಾಚಿಡಬೇಕು. ಯಾಕೆ ಅಂತಂದರೆ ಅದಕ್ಕೆ ದೃಷ್ಟಿ ತಾಗಿದರೆ ನಿಮ್ಮ ಗಂಡನಿಗೆ ದೃಷ್ಟಿ ತಾಗಿದ ಹಾಗೆ. ತಾಳಿಯನ್ನು ಎಲ್ಲರಿಗೂ ತೋರಿಸಿಕೊಂಡು ಓಡಾಡಿದರೆ ದೃಷ್ಟಿ ಗ್ಯಾರಂಟಿಯಾಗಿ ತಾಗ್ತದೆ.
ಇದರಿಂದ ಗಂಡ ಹೆಂಡತಿ ಮಧ್ಯೆ ಜಗಳ ಆಗುತ್ತೆ, ಕದನಗಳು ಶುರುವಾಗುತ್ತೆ. ಕರಿಮಣಿಯನ್ನು ಶಿವನಿಗೆ ಹೋಲಿಸುತ್ತಾರೆ. ತಾಳಿಯನ್ನು ಕಟ್ಟುವ ಅರಿಶಿನ ದಾರವನ್ನು ಕೂಡ ಪಾರ್ವತೀ ದೇವಿಗೆ ಹೋಲಿಸುತ್ತಾರೆ. ಎರಡನ್ನೂ ಜೊತೆಯಾಗಿ ಹಾಕುವುದರಿಂದ ಶಿವ ಪಾರ್ವತಿಯರಂತೆ ಇರಲಿ ಎಂಬ ಉದ್ದೇಶದಿಂದ ಮಾಂಗಲ್ಯ ಸರದಲ್ಲಿ ಕರಿಮಣಿಯನ್ನು ಹಾಕಬೇಕು ಅಂತ ಹೇಳ್ತಾರೆ. ಕರಿಮಣಿಗಳು ಶನಿ ಗ್ರಹದ ಸಂಕೇತವಾಗಿದೆ. ತಾಳಿಯಲ್ಲಿರುವ ಚಿನ್ನ ಗುರು ತತ್ವವನ್ನು ಹೊಂದಿದೆ. ಶನಿ ಮತ್ತು ಗುರು ಸಂತೋಷದ ದಾಂಪತ್ಯವನ್ನು ಸೂಚಿಸ್ತಾರೆ. ಕೆಲವರು ತಾಳಿಯ ಪಕ್ಕದಲ್ಲಿ ಕರಿಮಣಿಯನ್ನು ಹಾಕದೆ ಹವಳವನ್ನು ಹಾಕಿಕೊಳ್ತಾರೆ. ಆದರೆ ಶಾಸ್ತ್ರದ ಪ್ರಕಾರ ತಾಳಿಯ ಪಕ್ಕದಲ್ಲಿ ಕರಿಮಣಿ ಇರಲೇಬೇಕು. ತಾಳಿ ಸರವನ್ನು ಧರಿಸುವುದಕ್ಕೆ ವೈಜ್ಞಾನಿಕ ಕಾರಣವೆಂದರೆ ಮಹಿಳೆಯರ ಎದೆಯ ಭಾಗದಲ್ಲಿರುವ ಉಷ್ಣತೆಯನ್ನು ಕರಿಮಣಿ ಏನಿರುತ್ತೆ ಅದು ಹೀರ್ಕೊಳ್ಳುತ್ತೆ. ಹಾಗೆಯೇ ರಕ್ತದೊತ್ತಡವನ್ನು ಕೂಡ ನಿಯಂತ್ರಣ ಮಾಡುತ್ತೆ. ಹಾಗೆಯೇ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ರಕ್ತದ ಹರಿವನ್ನು ಕೂಡ ನಿಯಂತ್ರಿಸುತ್ತದೆ. ಕರಿಮಣಿಯನ್ನು ಯಾಕಾಗಿ ಧರಿಸಬೇಕು, ಮದುವೆ ಆದಮೇಲೆ ಅದರ ಮಹತ್ವವೇನು ಅಂತ ಈ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆಯೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.